ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ಬಡವರು, ಕೂಲಿ ಕಾರ್ಮಿಕರು ಮತ್ತು ವಲಸಿಗರಿಗೆ ಬೆಂಗಳೂರು ಜಿಲ್ಲೆ ಕೆಂಗೇರಿ ಹೋಬಳಿ ಎಚ್ಗೊಲ್ಲಹಳ್ಳಿಯಲ್ಲಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಆಹಾರ ಧಾನ್ಯಗಳ ಕಿಟ್ ವಿತರಿಸಿದರು. ನೋವೆಲ್ ಕೊರೋನಾ ವೈರಸ್ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶಾದ್ಯಂತ ಲಾಕ್ಡೌನ್ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಎಚ್ಗೊಲ್ಲಹಳ್ಳಿಯಲ್ಲಿ ಬಡವರು, ಕೂಲಿ ಕಾರ್ಮಿಕರು ಮತ್ತು ವಲಸಿಗರಿಗೆ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಆಹಾರ ಧಾನ್ಯಗಳ ಕಿಟ್ ವಿತರಿಸಿದರು. ಬೆಂಗಳೂರಿನಿಂದ ಹೊರಹೋಗುವ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಸೂಕ್ತ ವ್ಯವಸ್ಥೆ ಕಲ್ಪಿಸಿದೆ. ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಲಾಗಿದೆ. ವಿರೋಧ ಪಕ್ಷಗಳ ಆರೋಪದಲ್ಲಿ ಹುರುಳಿಲ್ಲ ಎಂದರು. 20 ಲೀಟರ್ ಹಾಲನ್ನ ತಂದು ಹಾಕ್ತಕ್ಕಂಥ ಕ್ಯಾನ್ಗಳು ಏನಿದೆ ಅದನ್ನ ಯಾರು ಮಿಲ್ಕ್ ಹಾಕ್ತಾರೆ, ಹಾಲನ್ನ ಹಾಕ್ತಾರೆ, ಅವ್ರಿಗೆಲ್ಲ ಕೂಡ ಇವತ್ತು ಕೊಟ್ಟಿದ್ದೇವೆ. ಸರ್ಕಾರದಿಂದ ನಮ್ಮ ಶಿವಮೊಗ್ಗದ ನಾಯಕರು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ಸೇರಿ ಈ ಭಾಗದಲ್ಲಿ ಯಾರಿಗೆ BPL ಕಾರ್ಡು, APL ಕಾರ್ಡು, BPL ಅಪ್ಲೈ ಮಾಡಿಲ್ಲ, ಇನ್ನು ಉಳಿದಂಥವ್ರಿಗೆ ಆಹಾರ ಕಿಟ್ಟನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತು ಎಚ್ಗೊಲ್ಲಹಳ್ಳಿ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ 3 ಕಡೆ, ಎಚ್ಗೊಲ್ಲಹಳ್ಳಿ ಪಂಚಾಯತಿಯಿಂದ ಎಚ್ಗೊಲ್ಲಹಳ್ಳಿ ಒಂದು ಕಡೆ, ಕೆಗೊಲ್ಲಹಳ್ಳಿ ಒಂದು ಕಡೆ ಮತ್ತು ದೊಡ್ಡಬೆಲೆ 3 ಕಡೆ. ಇನ್ನು ಉಳಿದಂಥದ್ದು ಏನು ಯಾರಿಗೆ ಕೊಡಲಿಲ್ಲ ಅವ್ರಿಗೆಲ್ಲ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಮೈಸೂರು ಝೂಗೆ ಎಷ್ಟು ಜನ ಈಗ ದಾನಿಗಳ ಮುಂದೆ ಬಂದರು? ಏನು ನಿಮಗೆ ಇವಾಗ 1,18,00,000 ಆಗಿತ್ತು. ಇವಾಗ ಎಲ್ಲ ಕಡೆ ಇವತ್ತು ಈಗ ನೋಡಿದ್ರಲ್ಲ 50,000, 25,000 ಅದೇನು ಮಾಡಿದ್ದೀವಿ ನಾವು ಕಂಪಲ್ಸರಿ ಮಾಡ್ತಾ ಇಲ್ಲ. 5,000 ರೂಪಾಯಿಂದ 1,75,000 ಗಂಟ ಯಾವ ಪ್ರಾಣಿ ಬೇಕಾದ್ರೂ 1 ವರ್ಷಕ್ಕೆ ದತ್ತು ತೆಗೆದುಕೊಳ್ಬೇಕಾಗ್ತದೆ. ಈಗ ಬೆಳಗ್ಗೆಯಿಂದ ಕಾನ್ಸ್ಟಿಟ್ಯೂನ್ಸಿಗೆ ಹೋದ ಸಮಯದಲ್ಲಿ ಎಲ್ಲ ಕೂಡ ಕೊಡ್ತಾ ಇದ್ದಾರೆ. ಸುಮಾರು ಇವತ್ತು 1,18,00,000 ಕೊಟ್ಟಿದ್ದೇವೆ. ನಮ್ಮ ಗೋಪಾಲಯ್ಯನವರು 8 ಲಕ್ಷ ಕೊಟ್ಟಿದ್ದಾರೆ. ನಾಳೆ ಬೈತಿ ಬಸವರಾಜರು ಬರ್ತಿದ್ದಾರೆ, ಅವರು ಸುಮಾರು 50 ಲಕ್ಷ ಅವರು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು 15-20 ಲಕ್ಷ ಆಗಿದೆ ಇದುವರೆಗೂ. ಇನ್ನೂ ಸಾಯಂಕಾಲ ಗಂಟ ಟೈಮ್ ಇದೆ. ಯಾರು ಬೇಕಾದ್ರೂ ಪ್ರಾಣಿಗೆ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು 5,000 ರೂಪಾಯಿನಾರ ಕೊಡ್ಬೋದು, 1,75,000 ರೂಪಾಯಿನಾರ ಕೊಡ್ಬೋದು. ಮೈಸೂರು ಝೂಗೆ ಪ್ರಾಣಿಗಳಿಗೆ, ಯಾಕೆಂದರೆ ಪ್ರತಿ ದಿವಸ 10,000 ಬಂದು ಹೋಗ್ತಾ ಇದ್ರು ಪ್ರಾಣಿಗಳನ್ನು ನೋಡ್ತಕ್ಕಂಥದ್ದು. ಸುಮಾರು 2 ತಿಂಗಳಿಂದ ಅದು ಬಂದಾಗಿದೆ ಕರೋನಾ ಇದರಿಂದ. 1 ತಿಂಗಳಿಗೆ ಅವರು 2-2.25 ಕೋಟಿ ಎಕ್ಸ್ಪೆನ್ಸಸ್ ಬೇಕಾಗ್ತದೆ ಪ್ರಾಣಿಗಳ ಮೇಂಟೆನೆನ್ಸ್ಗೆ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ಗ್ರೂಪ್ಗಳಿಗೆ ನಾನು ಮೆಸೇಜನ್ನು ಹಾಕಿದ್ದೆ. ಅದಕ್ಕೋಸ್ಕರ ಪಾಪ ಎಲ್ಲ ಕೂಡ ಸ್ಪಂದಿಸಿ ಇದುವರೆಗೂ ಫಸ್ಟು, ಸೆಕೆಂಡ್, ಥರ್ಡ್ ಟೈಮ್ ಇವತ್ತು ಗಂಟನೂ ಸಾಯಂಕಾಲ ಗಂಟನೂ ಕೂಡ ಎಲ್ಲ ಸೇರಿದ್ರೆ ಸುಮಾರು 1,28,00,000 ಆಗ್ಬೋದು. ನಾವು ಕಡೆ ಗೋಪಾಲಯ್ಯಂದು ಬೇರೆ, ನಾಳೆ ಬಸವರಾಜದ್ದು ಬೇರೆ, ಹಂಗೆ ಎಲ್ಲ ಕೂಡ ಪಾಪ ಪ್ರಾಣಿಯ ಮೇಲೆ ಯಾರು ವಿಶ್ವಾಸ ಇಟ್ಟಿರ್ತಾರೆ ಅವರೆಲ್ಲ ಕೂಡ ವಾಲಂಟಿಯರಿಗೆ ಕೊಡ್ತಾರೆ. ಇವರು ನಮ್ಮ ಶಿವಮೊಗ್ಗ ಕೊಟ್ಟರು, ನಮ್ಮ ನಾರಾಯಣ ಸ್ವಾಮಿ ಕೊಟ್ಟರು, ಇನ್ನೂ ಅನೇಕರು 25,000, 10,000, 5,000 ಈ ಥರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮೈಸೂರು ಝೂ ಪ್ರಾಣಿ ಸಂಗ್ರಹಾಲಯಕ್ಕೆ ಅದು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ಅವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಈ ಕರೋನಾ ಎಲ್ಲ ಮುಕ್ತ ಆದಮೇಲೆ ಯಾರು 5,000ದಿಂದ 1,75,000 ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಜೂನಲ್ಲಿ ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ಜೂನ ಡೈರೆಕ್ಟರ್ದ ಅಪೇಕ್ಷೆ ಆಗಿದೆ.
ಅದಕ್ಕೆ ಇದು ಕರೋನಾ ಮುಕ್ತ ಆಗಬೇಕು, ಮೈಸೂರು ಮುಕ್ತ ಆಗಬೇಕು, ಬೆಂಗಳೂರು ಮುಕ್ತ ಆಗಬೇಕು. ಅದಾದ ನಂತರ ಯಾವ್ಯಾವ ಪ್ರಾಣಿನ ಅವರು ದತ್ತು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರಿಗೂ ಕೂಡ ಮೆಸೇಜ್ ಬರ್ತದೆ, ಸರ್ಟಿಫಿಕೇಟು ಎಲ್ಲ ಕೂಡ ಅವ್ರ ಇಂಡಿವಿಜುವಲ್ ಹೆಸರಿಗೆ ಅವ್ರಿಗೂ ಕೂಡ ಬರ್ತದೆ. ಕರೋನಾ ಮುಕ್ತ ಆದಮೇಲೆ ಅವ್ರಿಗೆಲ್ಲ ಝೂ ತೋರಿಸಿ ನಿಮ್ಮ ಪ್ರಾಣಿಗಳು 1 ವರ್ಷಕ್ಕೆ ನೀವು ದತ್ತು ತೆಗೆದುಕೊಂಡಿದ್ದೀರಿ ಅಂತ ಹೇಳ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಸರ್, ಕಾರ್ಮಿಕರ ಮೇಲೆ ಬಿಜೆಪಿ ಅವರಿಗೆ ಯಾವುದೇ ರೀತಿಯಾಗಿ ವಿಶ್ವಾಸ ಇಲ್ಲ. ಕಾಂಗ್ರೆಸ್ನವರು 1 ಕೋಟಿ ಕೊಟ್ಟ ಮೇಲೆ ಕಾರ್ಮಿಕರನ್ನ ಊರು ಕಳಿಸೋಂಥ ಕೆಲಸ ಇಲ್ಲಪ್ಪ. ನೋಡಿ, ಕಾಂಗ್ರೆಸ್ ಇವತ್ತು ಕಾರ್ಮಿಕರಿಗೆ 2,000 ರೂಪಾಯಿ ಕೊಟ್ಟಿದ್ರು ಅಲ್ವಾ? ಈಗ ಇವತ್ತು ಮುಖ್ಯಮಂತ್ರಿಗಳು ಮತ್ತೆ 3,000ನ ಅನೌನ್ಸ್ ಮಾಡೋದು. ಒಬ್ಬ ಕಾರ್ಮಿಕನಿಗೆ 5,000 ರೂಪಾಯಿನಂತೆ 14.5 ಲಕ್ಷ ಕಾರ್ಮಿಕರಿಗೆ ಸುಮಾರು 960 ಕೋಟಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬರೀ ಕಾರ್ಮಿಕರಿಗೆ ಇವರು ಯಾವುದೋ 1 ಕೋಟಿ ಹೇಳ್ತಾರೆ ಅಷ್ಟೇ. ಇವತ್ತು ಸೇರಿಸಿದ್ರೆ ಅಷ್ಟು ಹಣವನ್ನು ಕಾರ್ಮಿಕರಿಗೆ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥದ್ದು ಮಾಡಿದ್ದಾರೆ. ಸವಿತಾ ಸಮಾಜದವರು ಅವತ್ತಿಂದ ಕೇಳ್ತಾನೆ ಇದ್ದರು, ಅವ್ರಿಗೂ 5,000 ರೂಪಾಯಿ ಹೋಗಿದೆ. ಯಾರು ಬಟ್ಟೆ ಒಗಿತಕ್ಕಂಥವ್ರು ಇರ್ತಾರೆ ಅವ್ರಿಗೂ ಕೂಡ 5,000 ಅನೌನ್ಸ್ ಮಾಡಿದ್ದಾರೆ. ಇವತ್ತು ಆಟೋ ರಿಕ್ಷಾದವ್ರು ಇರ್ಬೋದು, ಕ್ಯಾಬ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಸುಮಾರು 1,610 ಕೋಟಿ ಪ್ಯಾಕೇಜನ್ನು ಕೂಡ ಮಾಡಿದ್ದಾರೆ. ಇವತ್ತೆಲ್ಲ ಕಡೆ ನಾನು APMCಗೆ ಹೋದಂಥ ಸಮಯದಲ್ಲಿ ಫ್ಲವರ್ಗೆ ಮಾರ್ಕೆಟ್ ಇಲ್ಲ, ದೇವಸ್ಥಾನ ಇಲ್ಲ, ಮದುವೆ ಇಲ್ಲ, ಮುಂಜಿ ಇಲ್ಲ, ಅದು ಲಾಸ್ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಇತ್ತು. ಮುಖ್ಯಮಂತ್ರಿಗಳು ಅವತ್ತು ಮನವಿ ಮಾಡಿದ್ದು ಅವರೆಲ್ಲರ ಸಹಾಯಕ್ಕೆ ನಾವು ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ಯಾರು ಹಣ್ಣು ಹಂಪಲ ಅವ್ರಿಗೆ ಇನ್ನೊಂದು 2-3 ಸಲ ಅವ್ರಿಗೂ ಕೂಡ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ. 1 ಹೆಕ್ಟೇರ್ಗೆ 25,000 ರೂಪಾಯಿನಂಗೆ ಹೂ ಬೆಳೆಗಾರರಿಗೂ ಕೂಡ ಮಾಡಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಎಲೆಕ್ಟ್ರಿಕ್ದು ಕೇಳ್ತಾರೆ. ಮೊನ್ನೆ ಮೈಸೂರಲ್ಲೂ ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಹಿಂಗೆ ಯಾರ್ಯಾರು ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ನೇಕಾರರಿಗೆ ಅವರು ಕೂಡ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಹಿಂಗೆ ಸಣ್ಣ ಪುಟ್ಟದ್ದು ಯಾವುದು ಇರ್ತಾರೆ. ಸರ್ಕಾರ ರೈತರ ಪರ, ಬಡವರ ಪರ, ಮಧ್ಯಮ ವರ್ಗದ ಪರ ಇವತ್ತು 1,610 ಕೋಟಿ ಪ್ಯಾಕೇಜನ್ನು ಘೋಷಣೆಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು. ಒಟ್ಟು 140 ಕ್ಯಾನು ಉಚಿತವಾಗಿ ರೈತರಿಗೆ ಹಂಚೋದಕ್ಕೆ ಬೆಂಗಳೂರು ಡೈರಿಯಿಂದ ಕೊಟ್ಟಿದ್ದಾರೆ, ಹಾಲಾಕುವಂಥ ರೈತರಿಗೆ. ಆಮೇಲೆ ನಮಗೆ ಸೊಸೈಟಿಗೆ ಹೊಸ ಕಂಪ್ಯೂಟ್ರ್ ಕೊಟ್ಟಿದ್ದಾರೆ, ಅದು 1.25 ಲಕ್ಷ ರೂಪಾಯಿ ಕಂಪ್ಯೂಟ್ರ್ ಕೊಟ್ಟವ್ರೆ. ಆಮೇಲೆ BMC ಟ್ಯಾಂಕು 5,000 ಲೀಟ್ರ್ ಸಾಮರ್ಥ್ಯದ BMC ಟ್ಯಾಂಕನ್ನು ಹೊಸದಾಗಿ ಅಳವಡಿಸಿದಾಗಿದೆ. ಇವಾಗ ಹೊಸ ಒಂದು ಆಧುನಿಕ ಟೆಕ್ನಾಲಜಿ ಪ್ರಕಾರವಾಗಿ ಹೊಸದಾಗಿ ಹಳೆ ಟ್ಯಾಂಕನ್ನು ಬದಲಾಯಿಸಿ ಹೊಸ ಟ್ಯಾಂಕ್ ಕೊಟ್ಟವ್ರೆ. ಹೀಗೆ ಹಲವಾರು ಉಪಯೋಗಗಳು ಮಾಡಿದರು. ಆದರೆ ನಮ್ಮ ಶಾಸಕರು ಇದನ್ನು ಸಚಿವರು ಆವಾಗಲೇ ಉದ್ಘಾಟನೆ ಮಾಡಬೇಕಾಗಿತ್ತು, ಪೆಂಡಿಂಗ್ ಇತ್ತು. ಅದರಿಂದ ಈ ಚುನಾವಣೆ ಅದು ಇದು ಅಂತೇಳಿ ಗೋಚಲಾಗಿದ್ದರಿಂದ ಸರ್ಕಾರದಲ್ಲಿ ಈಗ ಅವರಿಗೆ ಫ್ರೀ ಸಿಕ್ಕಲಿಲ್ಲ. ಆದರೂ ನಮ್ಮ ಒತ್ತಾಯದ ಮೇರೆಗೆ ಶಾಸಕರು ಬಂದು ಈ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿಬಿಟ್ಟು ಹೋದರು. ಇವತ್ತು ಅಕ್ಕಿ ಕಿಟ್ಟು ರೈತರಿಗೆ, ಬಡ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅಂತೇಳಿ ಅಕ್ಕಿ ಕಿಟ್ಗಳನ್ನ ಕೊಟ್ಟಿದ್ದೀವಿ. ಕಡಲೆಕಾಯಿ ಎಣ್ಣೆ, ಗೋಧಿ ಹಿಟ್ಟು, ಅಕ್ಕಿ, ಸಕ್ಕರೆ ಇದೆಲ್ಲ ವಿತರಣೆ ಮಾಡಿದ್ದೀವಿ. ಒಂದು ಸಂಸಾರಕ್ಕೆ 1 ವಾರಕ್ಕಾಗಷ್ಟು ಐಟಮು ಚೆಕ್ಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ರೈತರ ಮಕ್ಕಳು ಪ್ರತಿಭಾ ಪುರಸ್ಕಾರ ಅಂತ ಹೇಳ್ಬಿಟ್ಟು SLC, PUC, ಡಿಗ್ರಿ, ಡಿಪ್ಲೊಮೊ, ITI ಮಾಡಿರೋಂಥ ಹುಡುಗರಿಗೆ ಅವ್ರವ್ರ ಎಜುಕೇಷನ್ ಮೇಲೆ 5,000, 10,000, 15, 3,000 ಈಗೆಲ್ಲ ಚೆಕ್ ವಿತರಣೆ ಮಾಡಿದ್ದೀವಿ. ಹಾಲು ಉತ್ಪಾದಕರ ಸಹಕಾರ ಸಂಘದ ಬೆಂಗಳೂರು ಹಾಲು ಒಕ್ಕೂಟದಿಂದ ಚೆಕ್ಗಳನ್ನ ವಿತರಣೆ ರೈತರ ಮಕ್ಕಳಿಗೆ. ಮೃಗಾಲಯಕ್ಕೆ ನಮ್ಮ ಸೊಸೈಟಿಯಿಂದ 1 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ವಿತರಣೆ ಶಾಸಕರ ಕೈಗೆ, ಸಚಿವರ ಕೈಗೆ ಕೊಟ್ಟಿದ್ದೀವಿ. ರಾಸುಗಳಿಗೆ ಇನ್ಶೂರೆನ್ಸ್ ಎಲ್ಲ ನಾವು ಮಾಡಿಸಿದ್ದೀವಿ. ವಿಮೆ ಎಲ್ಲ ಮಾಡಿಸಿದ್ವಿ. ಮೊನ್ನೆ ತಾನೇ 1 ವಾರ 3 ದಿವಸ ಏನಾಯಿತು, ಎಲ್ಲ ರಾಸುಗಳಿಗೂ ಒಟ್ಟು 240 ರಾಸುಗಳಿಗೇನೋ ನಾವು ಇನ್ಶೂರೆನ್ಸು ಮಾಡಿಸಿದ್ವಿ. ಸುಮಾರು 700ರಿಂದ 800 ಕಿಟ್ಟು ನಮ್ಮ ಶಿವಮಾದಯ್ಯವರು ಒಂದು 800 ಕಿಟ್ ಕೊಟ್ಟಿದ್ದಾರೆ. ನಮ್ಮ ಭಾಗದಲ್ಲಿ ಹೆಚ್ಗೋಲಹಳ್ಳಿ ಗ್ರಾಮದಲ್ಲಿ ಕೆಲವ್ರಿಗೆ, ಸುಮಾರು ಜನಕ್ಕೆ ಯಾರಿಗೆ ಈ ಕಿಟ್ಟು ಸಿಕ್ಕಿರಲಿಲ್ಲ ಅವ್ರಿಗೆಲ್ಲ ಗುರುತಿಸ್ಕೊಡ್ರಿ ಅಂತೇಳಿ ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಮಂತ್ರಿಗಳು ಬಂದಿದ್ದರು, ಸೋಮಣ್ಣವರು, ಅವ್ರ ಮುಖಾಂತರದಲ್ಲಿ ಇವಾಗ ST ಸೋಮಶೇಖರ್ ಅವರು, ಅವ್ರ ಮುಖಾಂತರ ಸುಮಾರು ಒಂದು 60 ಕಿಟ್ಟು ಇವಾಗ ಕೊಟ್ಟಿದ್ದೀವಿ. ಇನ್ನು ಉಳಿಕೆ ಕಿಟ್ಟು ಸುಮಾರು ಎಲ್ಲ ಜನರನ್ನು ಯಾರು ಅಂತೇಳಿ ಆಯ್ಕೆ ಮಾಡಿ ಕೊಡಬೇಕಾಗಿದೆ. ಮತ್ತು ನಮ್ಮ ಹೆಚ್ಗೋಲಹಳ್ಳಿ ಇಲ್ಲಿ ಸುಮಾರು 24-25 ವರ್ಷ ಆಯಿತು ಹಾಲಿನ ಡೈರಿ ಉದ್ಘಾಟನೆಯಾಗಿ. ತುಂಬ ಒಳ್ಳೆಯ ಕೆಲಸ ಮಾಡಿದೆ. ಇಲ್ಲಿ ಭಾಳ ಕಷ್ಟದಲ್ಲಿದ್ದರು ಹಿಂದೆ ರೈತರು.
ಇವಾಗ ಎಲ್ಲ ರೈತರಿಗೂ ಒಂದು ನೆರವು ಸಿಕ್ಕಿದೆ. ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಆಮೇಲೆ ಸುಮಾರು ಜನ ಹೊರಗಡೆಯಿಂದ ಬಂದವರು ಈ ಗ್ರಾಮದಲ್ಲಿ ನೆಲೆಸಿ ಈಗ ಎಲ್ರಿಗೂ ಹಾಲು ಅವತ್ತಿನ ಹಾಲು ಅವತ್ತೇ ಕುಡಿಯುವಂಥ ಒಂದು ಸುಯೋಗ ಒದಗೈತೆ. ಮುಂದೆ ಮೊದಲು ಪಾಕೆಟ್ ಹಾಲು ತಗೊಂಡು ಒಂದು 3 ದಿನ ಆದಮೇಲೆ ಕುಡಿಬೇಕಾಗಿತ್ತು. ಇವತ್ತು ಅವತ್ತಿನ ಹಾಲು ಅವತ್ತೇ ಕುಡಿಯುವಂಥ ಯೋಗ ನಮ್ಮ ಡೈರಿಯಿಂದ ಸಿಕ್ಕೈತೆ. ಮುಂದೆ ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕುಸುಮ ಶಿವಮಾದಯ್ಯ, ಎಚ್ ಗೊಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮಾಜಿ ಚೇರ್ಮನ್ ಈರಯ್ಯ, ಬಿಜೆಪಿ ಮುಖಂಡ ಶ್ರೀನಿವಾಸ್, ಕರುನಾಡು ಕಾವೇರಿ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಕಾಶ್, ಡೈರಿ ಕೃಷ್ಣಪ್ಪ, ನಂಜುಂಡಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.